ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲ ಚೆನ್ನಾಗಿದ್ದೀರಾ? ನೋಡಿ, ಇವತ್ತು ನಾನು ಪನ್ನೀರ್ ಚೀಸ್ ಬರ್ಗರ್ ಅಂದರೆ ಬನ್ ಇಲ್ದಂಗೆ ಬರ್ಗರ್ ಮಾಡಿದ್ದೀನಿ. ಅಂದರೆ ದೋಸೆ ಹಿಟ್ಟಿಟ್ಕೊಂಡು ಮಾಡಿರೋದು. ತುಂಬ ಚೆನ್ನಾಗಿ ಫ್ಲಫಿಯಾಗಿ ಮೆತ್ತಿಗೆ ಬಂದಿದೆ. ಸೊ ಇದನ್ನು ನಾನು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಳಗಡೆ ಹಾಕಿರೋ ಸ್ಟಫಿಂಗು, ಚೀಸು ಎಲ್ಲನೂ. ಇದನ್ನು ಕೆಚಪ್ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ತಡ ಮಾಡದೆ ಶುರು ಮಾಡೋಣ. ಇವಾಗ ಇದಕ್ಕೆ ದೋಸೆ ಹಿಟ್ಟು ತಗೊಂಡಿದ್ದೀನಿ. ಆಮೇಲೆ ಇದಕ್ಕೆ ದೋಸೆ ಹಿಟ್ಟಿಗೆ ನಾವೇನು ಮಾಡಬೇಕು, ಅವರೆಕಾಳು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ ಇದನ್ನು ನುಣ್ಣಗೆ ರುಬ್ಕೊಂಡು ಈ ಒಂದು ದೋಸೆ ಹಿಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದು ಅವರೆಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು ರುಬ್ಬಿಟ್ಕೊಂಡಿದ್ದೀವಿ. ಇವಾಗ ಇದನ್ನು ಈ ಒಂದು ದೋಸೆ ಹಿಟ್ಟಿಗೆ ನಾವು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಒಂದು ಸ್ವಲ್ಪ ಅಡುಗೆ ಸೋಡಾನ ಮಿಕ್ಸ್ ಮಾಡಬೇಕು. ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಬೋಣ. ಇವಾಗ ನಾವೇನು ಇದು ರುಬ್ಬಿಟ್ಕೊಂಡಿದ್ದೀವಿ ಇದನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬೋಣ. ನೋಡಿ, ಈ ಥರ ಮಿಕ್ಸ್ ಮಾಡಿ ದೋಸೆ ಹಿಟ್ಟನ್ನ ಅದಕ್ಕೆ ತುಂಬ ತೆಳ್ಳಗೂ ಮಾಡಬೇಡಿ, ಸ್ವಲ್ಪ ದೋಸೆ ಹಿಟ್ಟನ್ನ ಅದಕ್ಕೆ ಮಿಕ್ಸ್ ಮಾಡ್ಕೊಂಬೋಣ. ನೋಡಿ, ಇದು ಈ ಥರ ಮಿಕ್ಸ್ ಆಗಿದೆ. ತುಂಬ ಗಟ್ಟಿಗೂ ಬೇಡ, ತುಂಬ ತೆಳ್ಳಗೂ ಬೇಡ, ಒಂದು ಹದದಲ್ಲಿ ಈ ಥರ. ನೋಡಿ, ಒಂದು ಮಿಕ್ಸ್ಚರ್ ರೆಡಿ ಮಾಡ್ಕೊಂಬೋಣ. ಕೊತ್ತಂಬರಿ ಸೊಪ್ಪು, ಇದು ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕ್ಯಾರೆಟ್ ತುರಿ, ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಆಮೇಲೆ ಇದು ಪನ್ನೀರು ತುರಿ, ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್, ಉಪ್ಪು. ಇವಾಗ ಇದಿಷ್ಟನ್ನು ಒಂದು ಬಟ್ಲಿಗೆ ಹಾಕಿ ಮಿಕ್ಸ್ ಮಾಡ್ಕೊಂಬೋಣ. ನೋಡಿ, ಇವಾಗ ಇದು ಹಸಿಮೆಣಸಿನ್ಕಾಯಿ, ಕ್ಯಾರೆಟ್ ತುರಿ, ಇದೊಂದು ಸ್ವಲ್ಪ ಈರುಳ್ಳಿ, ಇದು ಪನ್ನೀರು, ಒಂದು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರು ಮತ್ತು ಉಪ್ಪು ಎರಡು ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ಕೊಂಡು ಸ್ಪೂನಲ್ಲಿ ಇಷ್ಟು ಮಿಶ್ರಣನ ನಾವು ಮಿಕ್ಸ್ ಮಾಡಿ ಇಟ್ಕೊಂಬೋಣ. ನೋಡಿ, ಇದು ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇದು ಒಂದು ಚೀಸ್ ಲೇಯರ್ನ ಇಟ್ಕೊಂಡಿದ್ದೀನಿ. ಇದನ್ನು ಕಟ್ ಮಾಡಿ ಇಟ್ಕೊತೀನಿ. ಬೇಕಾದ್ರೆ ಯೂಸ್ ಮಾಡ್ಕೋಬೋದು, ಫುಲ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ಇವಾಗ ಇದ್ರ ಜೊತೆಗೆ ಇದನ್ನು ಎತ್ತಿ ಸೈಡ್ಗೆ ಇಟ್ಕೊಂಬೋಣ. ನೋಡಿ, ಒಂದು ಚಿಕ್ಕ ತವಾ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಕಾಯ್ತಾ ಇದೆ. ಇವಾಗ ನಾವೇನು ಈ ಅವರೆಕಾಳು, ಶುಂಠಿ, ಹಸಿಮೆಣಸಿನ್ಕಾಯಿ ರುಬ್ಕೊಂಡಿರೋ ಹಿಟ್ಟಿಗೆ ಹಾಕಿದ್ದೀವಲ್ಲ, ಇವಾಗ ಇದನ್ನು ಇದಕ್ಕೆ ಹಾಕ್ಕೊಂಬೋಣ. ಅಗಲ ಮಾಡೋದು ಏನು ಬೇಡ. ಇವಾಗ ಇದಕ್ಕೆ ಏನು ಮಾಡಬೇಕು, ನಾವೇನು ಈ ಮಿಕ್ಸ್ಚರ್ ಮಾಡ್ಕೊಂಡಿದ್ದೀವಿ, ಪನ್ನೀರು, ಕ್ಯಾರೆಟು, ಈರುಳ್ಳಿ ಎಲ್ಲ ಇದಕ್ಕೆ ಹಾಕ್ಕೊಂಬೋಣ. ಆಮೇಲೆ ಅದಕ್ಕೆ ಈ ಒಂದು ಪನ್ನೀರ್ ಚೀಸ್ ಲೇಯರ್ ಇದೆಯಲ್ಲ ಅದನ್ನು ಕೂಡ ಹಾಕ್ಕೊಂಬೋಣ. ನೋಡಿ, ಇಲ್ಲಿ ಹಾಕ್ಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಈ ಥರ ಹಾಕ್ಕೊಂಬೋಣ. ಹಾಕ್ಕೊಂಡು ನಾವೇನು ಮಾಡೋಣ, ಒಂದು ತಟ್ಟೆನ ಮುಚ್ಚಿಟ್ಬಿಡೋಣ. ನೋಡಿ, ಈ ಥರ ಒಂದು ತಟ್ಟೆನ ಮುಚ್ಚಿಟ್ಬಿಡೋಣ. ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡೋಣ. ನೋಡಿ, ಇದು ಆಗ್ತಾ ಇದೆ. ಇವಾಗ ಮೆತ್ತಿಗೆ ಇದನ್ನು ತೆಕ್ಕೊಂಬೋಣ. ನೋಡಿ, ಹಿಂಗೆ ತೆಕ್ಕೊಂಬೋಣ. ನೋಡಿ, ಈ ಥರ ಸಿಮ್ಮಲ್ಲೇ ಮಾಡ್ಕೋಬೇಕು, ಒಳಗಡೆ ಚೆನ್ನಾಗಿ ಬೆಂದಿರುತ್ತೆ. ಇದಕ್ಕೊಂದು ಸ್ವಲ್ಪ ಎಣ್ಣೆನ ಸವರ್ಕೊಂಬೋಣ. ಸುಮ್ಮನೆ ಹಂಗೆ ಇದು ಈವ್ನಿಂಗ್ ಸ್ನ್ಯಾಕ್ಸ್ಗೆಲ್ಲ ಚೆನ್ನಾಗಿರುತ್ತೆ. ಇಲ್ಲ ಬಟರ್ ಬೇಕಾದ್ರೆ ಹಾಕ್ಕೋಬೋದು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಇದು ಎಷ್ಟು ಚೆನ್ನಾಗಿ ಫ್ಲಫಿಯಾಗಿ ಬಂದಿದೆ. ಒಳ್ಳೆ ಬಂದಂಗೆ ಬಂದಿದೆ. ಇವಾಗ ಇದನ್ನು ತೆಕ್ಕೊಂಬೋಣ. ನೋಡಿ, ಇದು ಆಗಿದೆ. ಇದನ್ನು ನಾವು ಟೊಮೆಟೊ ಕೆಚಪ್ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಟೊಮೆಟೊ ಕೆಚಪ್ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನನ್ನ ಚಾನಲ್ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.